ಆದ್ಮೇಲೆ ಮರ್ಯಾದೆಗೆ ಮಕ್ಕಳು ಬಟ್ಟೆ ಇಸ್ಕೊಡ್ತೀವಿ, ಹೆಂಡತಿಗೆ ಬಟ್ಟೆ ಇಸ್ಕೊಡ್ತೀವಿ. ಅದು ಮದುವೆ ಆದ್ಮೇಲೆ. ಹೌದಲ್ಲ? ಅಪ್ಪ ನಮ್ಮನ್ನ ಪ್ರೀತಿ ಮಾಡಕ್ ಮುಂಚೆ ಏನ್ ಮಾಡ್ದ? ಫಸ್ಟ್ ಮದ್ವೆ ಆದ್ಮೇಲೆ ಯಾವ್ದೋ ಬಾಡಿಗೆ ಮನ ಯಾವ್ದೋ ಮನೆ ಗುಡಿಸೋ ತಗೊಂಡ್ ಜೀವನ ಮಾಡ್ತೀವಿ. ಬೇಜಾರಮ್ಮ ನಮ್ ಜೀವನ ಏನೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಮ್ಮ, ಅಯ್ಯೇ ಖಾಲಿ ಬೀಳ್ತೀರಮ್ಮ ಅಂದ್ಬಿಡ್ತೀವಿ. ಯೇಸು ಸ್ವಾಮಿ ಏನ್ ಮಾಡಿದ್ರು? ಅರೆ ಹೇಳಿ, ಯೇಸು ಸ್ವಾಮಿ ಏನ್ ಮಾಡಿದ್ರು? ನಿನ್ನ ಪ್ರೀತಿ ಮಾಡಕ್ ಮುಂಚೆ ಏನ್ ಮಾಡಿದ್ರು ಅವ್ರು? ಫಸ್ಟ್ ಈ ಭೂಲೋಕ ಸೃಷ್ಟಿ ಮಾಡಿದ್ರು. ಆಕಾಶ ಭೂಮಿ ಸೃಷ್ಟಿ ಮಾಡಿ, ಕಾಯಿ ಪಲ್ಯ ಗಿಡ ಮರಗಳನ್ನ ಎಲ್ಲವನ್ನು ಸೃಷ್ಟಿ ಮಾಡಿ ಲಾಸ್ಟ್ ಅಲ್ಲಿ ಯಾರು ಸೃಷ್ಟಿ ಮಾಡಿದ್ರು? ಫಸ್ಟ್ ಮಾಡಿ ಹೋಗಿ ರೆಡಿ ಮಾಡ್ಕೊಂಡಿದ್ರೆ ಕುಡಿ ಸಾರ್ ಕುಡಿ, ನೀನ್ ಕೊಡತಕ್ಕ ನಾವ್ ಹೋಗಲ್ಲ. ನಾನ್ ಕೊಟ್ಟಿದ್ದೆ ಅಂದ್ರೆ ಎಲ್ಲಿ ಕೊಟ್ಟಿದ್ವಿ? ಎಲ್ಲ ಕಣ್ಣ ಬರಿದಾಗಿದೆ. ಹೇಳಿ ಬಾಯಿ ತಕ್ಕ ಹೇಳ್ರಿ. ಇವಾಗ ಕತ್ತಲೆ ಜೀವಿತ ಬದಲಾಯಿಸಿದ್ರು. ಆದಿಕಾಂಡ 1ನೇದು 2ನೇ ವರ್ಷದಲ್ಲಿ ಹೋದ್ರಿ, ಅದೆಲ್ಲ ಇದೆ. ಹೋದ್ರಿ ಸಿಕ್ಕಿದ್ರೆ ದಯವಿಟ್ಟು ಸ್ಟಾಪ್ ತಕೊಂಡು ಹೋದ್ರೆ ಆದಿಯಲ್ಲಿ ದೇವರಲ್ಲ 2ನೇ ವರ್ಷ ದೇವರು ಬೆಳಕನ್ನು ಕತ್ತಲೆಯನ್ನು 1, 2ನೇ ವಚನ. ಫಸ್ಟ್ ಏನಾಗಿ ಭೂಮಿಯು ಕ್ರಮವಿಲ್ಲದೆಯೋ ಬರಿದಾಗಿಯೋ ಇತ್ತು. ಆಮೇಲೆ ಆದಿ ಸಾಗರದ ಮೇಲೆ ಎಲ್ಲಿತ್ತು ಕತ್ತಲೆ? ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು. ಇರ್ಬೇಕ ನನ್ ಜೀವನದಲ್ಲಿ ಇತ್ತ? ಇವತ್ತಿದೆಯಾ? ಹೇಳಿ, ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು. ನಿನ್ ಜೀವನದಲ್ಲಿ ಇದೆಯಾ? ಬರಲ್ಲ ಸೌಂಡ್ ಈಶ್ವರ ನಾಮದಲ್ಲಿ. ನಿನ್ ಜೀವನದಲ್ಲಿ ಕತ್ತಲೆ ಇದೆಯಾ? ಇಲ್ಲ, ಇತ್ತು ಅನ್ಬೇಕು. ಇತ್ತು ಅಂದ್ರೆ ಅರ್ಥ, ಇಲ್ಲ ಅಂದ್ರೆ ಬಹಳ ಕಷ್ಟ ಅರ್ಥ. ಓಕೆ, ಹೋದ್ರಿ. ದೇವರಾತ್ಮನು ನೀರುಗಳ ಮೇಲೆ ಎಲ್ಲಿ ಚಲಿಸ್ತಾ ಇದ್ರು? ಅವತ್ತು ನೀರುಗಳ ಮೇಲೆ. ಇವತ್ತು ಎಲ್ಲಿ ಚಲಿಸ್ತಾ ಇದ್ದಾರೆ? ಹೇಳಿ ಬಾಯಿ ಎಲ್ಲಿ ಚಲಿಸ್ತಾ ಇದಾರೆ? ನಿಮ್ಮೊಳಗಡೆ ದೇವರಾತ್ಮ ಚಲಿಸ್ತಾ ಇದ್ರು. ಹೌದಲ್ಲ? ಇವಾಗ ದೇವರು ಎಲ್ಲಿ ಇದ್ದಾರೋ ಅಲ್ಲಿ ಬಿಡುಗಡೆ, ಸ್ವಸ್ಥತೆ, ಸಮಾಧಾನ ಇರುವಾಗ ಈ ದೇವರಾತ್ಮನು ಇವಾಗ ಕೆಲಸ ಮಾಡ್ತಾರೆ. ಹೋದ್ರಿ. ಆಗ ದೇವರು ಬೆಳಕಾಗ, ನಿನ್ನೊಳಗಿರುವ ದೇವರು ಬೆಳಕಾಗಲಿ. ಫಸ್ಟ್ ಯಾಕೆ ಹೇಳ್ಬೇಕಿತ್ತು? ದೇವರು ಕರೆಕ್ಟ್ ಆಗಿ ನಿಯಮದ ಪ್ರಕಾರ ಯಾವ ಬಗ್ಗೆ ಮಾತಾಡ್ಬೇಕು? ಫಸ್ಟ್ ಕ್ರಮ ಬಗ್ಗೆ ಮಾತಾಡ್ಬೇಕು. ದೇವ್ರ ಕ್ರಮ ಕ್ಯಾನ್ಸಲ್ ಮಾಡಿದ್ರು, ಬರಿತಾಗಿರೋದನ್ನ ಕ್ಯಾನ್ಸಲ್ ಮಾಡಿದ್ರು. ಲಾಸ್ಟ್ ಇರುವ ಕತ್ತಲೆ ಬಗ್ಗೆ ಫಸ್ಟ್ ದೇವ್ರು ಮಾತಾಡ್ತಾ ಇದ್ದಾರೆ. ಅರ್ಥ ಏನಂದ್ರೆ ಮನುಷ್ಯರಿಗೆ ಬೇಕಾಗಿರೋದು ವಾಕ್ಯ ಎಂಬ ಬೆಳಕು. ಹಲ್ಲೆಲೂಯಾ. ಈ ವಾಕ್ಯ ಎಂಬ ಬೆಳಕು ನಿನ್ನೊಳಗಡೆ ಇದ್ರೆ ಎಲ್ಲಿ ಹೋದ್ರಬೇಕು ಜಯಶಾಲಿಯಾಗಿ ಜೀವನ ಮಾಡ್ತೀಯ. ಈ ವಾಕ್ಯ ಎಂಬ ಬೆಳಕು ಇಲ್ಲದೆ ಹೋದ್ರೆ ಯಾವ್ದೋ ನಿನಗಿಂತ ಒಳ್ಳೆ ಬಟ್ಟೆ ಹಾಕೊಂಡ್ರೆ, ಒಳ್ಳೆ ವಾಲೆಗಳು ಹಾಕೊಂಡ್ರೆ, ಒಳ್ಳೆ ಪ್ಯಾಂಟ್ ಹಾಕೊಂಡು, ಒಳ್ಳೆ ಶೂ ಹಾಕೊಂಡ್ರೆ ನಿನ್ ಮನಸ್ಸು ತುಂಬ ಬಿದ್ದೋಗ್ಬಿಡ್ತಾಗಿ ನಾನು ಈ ದೇವ್ರು ನಂಬಿದ್ದೇನೆ, ಇಷ್ಟು ವರ್ಷಗಳ ಕಾಲ ಆಯ್ತು, ಇವ್ರಿಗಿರೋ ವಾಲೆ, ಇವ್ರಿಗಿರೋ ಡ್ಯಾಶ್ ಡ್ಯಾಶ್ ಯಾವ್ದು ನಮ್ಗಿಲ್ಲ, ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತ ಆಗ್ತದೆ. ನನಗೆ ಭಿಕ್ಷಕ ತರ ಆಗ್ಬಿಟ್ಟಿದೆ. ಎಷ್ಟು ಅಂತ ಓದಿದ್ರಲ್ಲ.